ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿರ ಅಂತ ಅಂದ್ಕೊತೀನಿ. ನಾನಿವತ್ತು ತರಕಾರಿ ಉಪ್ಪಿಟ್ಟು ಹಾಗೆಯೇ ಕೇಸರಿ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿರುತ್ತೆ, ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ಅದಕ್ಕೆ ಒಂದು ಪಾತ್ರೆ ಇಟ್ಬಿಟ್ಟು ಒಂದು ಬಾಣಲೆ ಇಡಬೇಕು. ಅದಕ್ಕೆ ಎಣ್ಣೆ ಹಾಕಿ ರವೆ ಹಾಕಿ ಹುರಿಬೇಕು ಚೆನ್ನಾಗಿ. ನಾನು ಬನ್ಸಿ ರವೆ ತೊಗೊಂಡಿದ್ದೀನಿ. ಚೆನ್ನಾಗಿ ಹುರಿಬೇಕು. ಕೈ ಬಿಟ್ಟರೆ ತಳ ಸೀದೋಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಕಂದು ಬಣ್ಣ ಬರೋವರೆಗೂ ಕೈ ಆಡಿಸ್ತಾ ಇರಬೇಕು. ನೋಡಿ, ಇವಾಗ ಆಗಿದೆ. ನೋಡಿ, ಕಂದು ಬಣ್ಣ ಬಂದಿದೆ. ಇವಾಗ ತೆಗೆದ್ಬಿಟ್ಟು ಅದೇ ಪಾತ್ರೆಗೆ ಎಣ್ಣೆ ಹಾಕಿ ಅದಕ್ಕಾದ್ಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಸಿಡಿಬೇಕು. ನೋಡಿ, ಇವಾಗ ಸಿಡಿತಾ ಇದೆ. ಇವಾಗ ಸ್ವಲ್ಪ ಕರಿಬೇವು ಹಾಕಿ ಸ್ವಲ್ಪ ಚಟಪಟನವರೆಗೂ ಇದ್ದು ಆಮೇಲೆ ಸ್ವಲ್ಪ ಕಡಲೆಬೇಳೆ ಒಗ್ಗರಣೆಗೆ ಸ್ವಲ್ಪ ಕಡಲೆಬೇಳೆ ಹಾಕಿ ಆಮೇಲೆ ಅದಕ್ಕೊಂದು ಕಂದು ಬಣ್ಣ ಬರಬೇಕು. ಆಮೇಲೆ ಸ್ವಲ್ಪ ಗೋಡಂಬಿ ಹಾಕಿ. ಗೋಡಂಬಿದು ಆಪ್ಷನಲ್ಲು, ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇಷ್ಟನ್ನು ಹುರಿಬೇಕು. ಚೆನ್ನಾಗಿ ಕಂದು ಬಣ್ಣ ಬರಬೇಕು. ಇದನ್ನು ತುಂಬ ಸೀರಿಸ್ಬೇಡಿ, ಹಾಗಂತ ಸ್ವಲ್ಪ ಕಲರ್ ಚೇಂಜ್ ಆದರೆ ಆಯಿತು. ನೋಡಿ, ಇವಾಗ ಆಗಿದೆ. ಉಪ್ಪಿಟ್ಟು ಅಂದರೆ ಯಾರು ಇಷ್ಟಪಡಲ್ಲ, ಅವ್ರಿಗೊಂದು ಸಲ ಮಾಡಿಕೊಡಿ ಫ್ರೆಂಡ್ಸ್. ತುಂಬ ಇಷ್ಟಪಟ್ಟು ತಿಂತಾರೆ, ಪದೇ ಪದೇ ಬೇಕು ಅಂತ ಕೇಳ್ತಾರೆ. ಚೆನ್ನಾಗಿರುತ್ತೆ ತರಕಾರಿ ಉಪ್ಪಿಟ್ಟು. ಇವಾಗ ಹಸಿಮೆಣ್ಸಿನ್ಕಾಯಿ ಹಾಕೋಣ. ನಾನು 4ರಿಂದ 5 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಖಾರಕ್ಕೆ ಎಷ್ಟು ಬೇಕೋ, ನಿಮಗೆ ಯಾವ ಥರ ತಿಂತೀರ ಖಾರ, ಅದ್ರ ಮೇಲೆ ಹಾಕ್ಕೊಳ್ಳಿ ನೀವು ಖಾರನ. ಇದು ಸ್ವಲ್ಪ ಬೇಯಬೇಕು ಎಣ್ಣೆಲೆ. ನೋಡಿ, ಇದು ಬೆಂದಾದಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳೋಣ. ಆಮೇಲೆ 2 ದೊಡ್ಡ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಅದು ತರಕಾರಿ ಏನೇನು ಬೇಕು ಅಂತ ಅದು ವಿಡಿಯೋ ಮಾಡಿದ್ದೆ, ಸ್ಕಿಪ್ ಆಗಿಬಿಟ್ಟಿದೆ, ಅದು ಡಿಲೀಟ್ ಆಗಿಬಿಟ್ಟಿದೆ, ಸಾರಿ. ನೋಡಿ, ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಬೆಂದಿದೆ. ಅದಾದಮೇಲೆ ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ದೊಡ್ಡದಾಗಿ ಸ್ಲೈಸಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಇದು ಇವಾಗ ಬೇಯಬೇಕು ಚೆನ್ನಾಗಿ ಈರುಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿ. ಅದಾದಮೇಲೆ ಇವಾಗ 2 ಟೊಮೊಟೊ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಹುಳಿ ಟೊಮೊಟೊ ತೊಗೊಂಡಿದ್ದೀನಿ ನಾನು. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ತೊಗೊಳ್ಳಿ. ನಾನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ. ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕಿದ್ರೆ ಚೆನ್ನಾಗಿ ಬೇಯುತ್ತೆ, ಸ್ನ್ಯಾಶ್ ಆಗುತ್ತೆ ಚೆನ್ನಾಗಿ ಈರುಳ್ಳಿ ಮತ್ತು ಟೊಮೊಟೊ. ಹಾಗಾಗಿ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಹಂಗೆ ಫ್ರೈ ಆಗಕ್ಕೆ ಬಿಡಬೇಕು. ನೋಡಿ, ಈ ಥರ ಫ್ರೈ ಆಗಿದೆ. ಇದಾದಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳೋಣ. ತೆಂಗಿನಕಾಯಿ ತುರಿ ಹಾಕ್ಕೊಂಡ್ರೆ ಬಾಯಿಗೆ ಅವು ಸಿಗ್ತಾ ಇರುತ್ತೆ, ತಿನ್ನೋವಾಗ ತುಂಬ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ. ಸಾರಿ, ಡಿಸ್ಟರ್ಬೆನ್ಸ್ ಬರ್ತಿದೆ. ಅಲ್ಲಿ ಮಕ್ಕಳಿದ್ದಾರೆ, ಮಕ್ಕಳು ಆಟ ಆಡ್ತಾ ಇದ್ದಾರೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ನೋಡಿ, ಒಂದು ಸೈಡು ತರಕಾರಿ ಬೇಯೋದಕ್ಕಿಟ್ಟಿದ್ದೆ. ನಾನಿಲ್ಲಿ ಒಂದು ಕ್ಯಾರೆಟು ದೊಡ್ಡದು, ಒಂದು 100 ಗ್ರಾಮಷ್ಟು ಬೀನ್ಸು ಕಟ್ ಮಾಡಿ ಬೇಯಿಸ್ತಾ ಇದ್ದೀನಿ. ತರಕಾರಿ ಬೇಯಿಸಿಟ್ಕೊಂಡ್ಬಿಟ್ರೆ ಒಂದು 5 ನಿಮಿಷಕ್ಕೆಲ್ಲ ಉಪ್ಪಿಟ್ಟು ರೆಡಿ ಆಗಿಬಿಡುತ್ತೆ ಫ್ರೆಂಡ್ಸ್. ಇದು ಒಂದು ಸೈಡ್ ತರಕಾರಿ ಬೇಯೋಕ್ಕಿಡಿ, ಈ ಕಡೆ ಒಗ್ಗರಣೆ ಹಾಕ್ಕೊಳ್ಳಿ, ಬೇಗ ಆಗಿಬಿಡುತ್ತೆ. ಇವಾಗ ಬೇಯಿಸಿರೋ ತರಕಾರಿ ಹಾಕ್ತಾಯಿದ್ದೀನಿ. ಆಫೀಸ್ಗೆಲ್ಲ ಹೋಗೋರೆಲ್ಲ ಬೇಗ ಅರ್ಜೆಂಟಿಗೆ ಬೇಕು ಅಂತಂದರೆ ಆರಾಮಾಗಿ ಮಾಡ್ಕೋಬೋದು. ನೋಡಿ, ಇದು ಫ್ರೈ ಆಗಲಿ, ಸ್ವಲ್ಪ ಎಣ್ಣೆನಲ್ಲೇ ಫ್ರೈ ಆಗಲಿ. ನೋಡಿ, ಆಗಿದೆ. ಬರೀ ಪ್ಲೈನ್ ಉಪ್ಪಿಟ್ಟು ಮಾಡಿಕೊಟ್ರೆ ಯಾರೂ ತಿನ್ನಲ್ಲ ಫ್ರೆಂಡ್ಸ್. ನಮ್ಮ ಮಕ್ಕಳಂತೂ ತಿನ್ನೋದೇ ಇಲ್ಲ. ಉಪ್ಪಿಟ್ಟು ಅಂದರೆ ಬೇಡ ಅಂತಾರೆ. ಈ ಥರ ತರಕಾರಿ ಎಲ್ಲ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಸೊ ಇವಾಗ ನಾನೇನು ತರಕಾರಿ ಬೇಯಿಸಿದ್ನಲ್ಲ, ಅದೇ ನೀರು ಹಾಕ್ತಾಯಿದ್ದೀನಿ.
ಇದಕ್ಕೆ ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ಇವಾಗ ಫಸ್ಟೇ ಸ್ವಲ್ಪ ಉಪ್ಪು ಹಾಕಿರ್ತೀವಲ್ಲ, ಇವಾಗ ಎಷ್ಟು ಬೇಕೋ ಅಷ್ಟು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಕುದಿಯೋದಕ್ಕೆ ಬಿಡಬೇಕು. ಇದು ಚೆನ್ನಾಗಿ ಕುದಿ ಬರಬೇಕು ಫ್ರೆಂಡ್ಸ್, ಅಲ್ಲಿವರೆಗೂ ಬಿಡಿ. ನೋಡಿ ಇವಾಗ ಕುದಿ ಬಂದಿದೆ. ನೋಡಿ ಇವಾಗ ರವೆ ಹಿಂಗೆ ಹಾಕ್ತಾ ತಿರುಗಿಸ್ಬೇಕು. ಒಂದೇ ಸಲ ಹಾಕ್ಬಿಟ್ಟು ತಿರ್ಗ್ಸೋಕೆ ಹೋಗಬೇಡಿ, ಗಂಟ ಆಗ್ಬಿಡುತ್ತೆ, ಆಮೇಲೆ ಚೆನ್ನಾಗಿ ಬರಲ್ಲ. ನೋಡಿ ರವೆ ಹಾಕ್ತಾ ತಿರುಗಿಸ್ಬೇಕು, ಕೈ ಆಡ್ತಾನೆ ಇರಬೇಕು, ಇಲ್ಲಾಂದರೆ ಗಂಟ ಆಗ್ಬಿಡುತ್ತೆ. ಹಿಂಗೆ ನಾನು ಇವಾಗ ಹೆಂಗೆ ಹಾಕ್ತಾಯಿದ್ದೀನಲ್ಲ ಅದೇ ಮೆಥಡಲ್ಲಿ ಹಾಕ್ಕೊಳ್ಳಿ. ಒಂದೇ ಸಲ ಸುರಿದ್ಬಿಟ್ರಿ ಅಂತಂದರೆ ಗಂಟ ಆಗ್ಬಿಡುತ್ತೆ, ಮತ್ತು ಅದೇನೂ ಮಾಡೋಕ್ಕೆ ಬರಲ್ಲ, ಚೆನ್ನಾಗಿರಲ್ಲ. ನೋಡಿ ಹೀಗೆ ಮತ್ತು ಇವಾಗ ಚೆನ್ನಾಗಿ ಕೈ ಆಡಿಸಿ ಫ್ಲೇಮ್ ಸಿಮ್ಮಲ್ಲಿಡಿ. ಇವಾಗ ನೋಡಿ ಗಟ್ಟಿ ಆಯಿತು. ನೋಡಿ ತಿರುಗಿಸ್ಬಿಟ್ಟು ಇವಾಗ ನೋಡಿ ಇಷ್ಟಾದರೆ ಚೆನ್ನಾಗಿರುತ್ತೆ. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುವೂ ಇರಬಾರ್ದು, ಹೀಗೆ ಇರಬೇಕು. ನೋಡಿ ಇವಾಗ ಒಂದೇ ಸಮ ಮಾಡಿಬಿಟ್ಟು ಸ್ವಲ್ಪ ಅರಳಕ್ಕೆ ಬಿಟ್ಬಿಡೋಣ. ಹಂಗೆ ಪ್ಲೇಟ್ ಮುಚ್ಚಿಬಿಟ್ಟು ಅರಳಕ್ಕೆ ಬಿಟ್ಟರೆ ಅದು ಚೆನ್ನಾಗಿ ಅರಳುತ್ತೆ. ಇನ್ನೊಂದು ಕಡೆ ಒಂದು ಕಡಾಯಿ ಇಟ್ಬಿಟ್ಟು ಇವಾಗ ತುಪ್ಪ ಹಾಕ್ತಾಯಿದ್ದೀನಿ. 4 ಸ್ಪೂನ್ ತುಪ್ಪ, ಗೋಡಂಬಿ ದ್ರಾಕ್ಷಿ, ನಿಮಗೆ ಎಷ್ಟು ಕ್ವಾಂಟಿಟಿಲಿ ಬೇಕು ಗೋಡಂಬಿ ದ್ರಾಕ್ಷಿ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಫ್ರೈ ಆಗಲಿ ತುಪ್ಪದಲ್ಲೇ. ಈಗ ನೋಡಿ ಈ ಥರ ಕೈ ಆಡಿಸಿ, ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡಿ, ಅದು ಕಪ್ಪಾಗ್ಬಿಟ್ರೆ ಚೆನ್ನಾಗಿರಲ್ಲ, ಕಹಿ ಬಂದುಬಿಡುತ್ತೆ ದ್ರಾಕ್ಷಿ. ಸೊ ಇಷ್ಟಾದರೆ ಸಾಕು. ಇವಾಗ ತೆಗೆದುಬಿಡೋಣ. ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ತೆಗಿಯೋಣ. ತೆಗೆದು ಒಂದು ಸೈಡಿಗೆ ಪಕ್ಕಕ್ಕೆ ಇಡೋಣ, ಪ್ಲೇಟಿಗೆ ಹಾಕಿಟ್ಬಿಟ್ಟು. ನೋಡಿ ಇವಾಗ ನಾನಿದು ಚಿರೋಟಿ ರವೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಬನ್ಸಿ ರವೆನೆಲ್ಲ, ಮೀಡಿಯಮ್ ರವೆನೆಲ್ಲ, ಚಿರೋಟಿ ರವೆ ತುಂಬ ಸಣ್ಣ ಬರುತ್ತೆ, ಆ ರವೆ ತೊಗೊಂಡಿದ್ದೀನಿ ಕೇಸರಿ ಬಾತಿಗೆ. ನಾವು ಇವಾಗೇನು ಗೋಡಂಬಿ ದ್ರಾಕ್ಷಿ ಹುರಿದಿರ್ತೀವಲ್ಲ ತುಪ್ಪ, ಅದಕ್ಕೇ ರವೆ ಹಾಕ್ಕೊಳ್ಳೋಣ. ರವೆ ಹಾಕ್ಬಿಟ್ಟು ಇದನ್ನು ಅಷ್ಟೇ ಚೆನ್ನಾಗಿ ಹುರಿಬೇಕು, ಸೀದಿಸ್ಬಾರ್ದು, ಹಸಿನೂ ಇರಬಾರ್ದು. ತುಪ್ಪದಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿ ಒಂದೇ ಮೀಡಿಯಮಲ್ಲಿ ಹುರಿಬೇಕು. ನೋಡಿ ಹೀಗೆ ಹುರಿತಾನೆ ಇರಬೇಕು. ಒಂದೇ ಸೈಡ್ ಬಿಟ್ಬಿಟ್ರಿ ಅಂತಂದರೆ ಸೀದೋಗುತ್ತೆ, ಹಂಗೆ ಮಾಡೋಕ್ಕೆ ಹೋಗ್ಬಾರ್ದು. ನೋಡಿ ಇವಾಗ ಆಗಿದೆ, ಕಲರ್ ಚೇಂಜ್ ಆಗಿದೆ ನೋಡಿ. ಇವಾಗ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಬಿಡೋಣ. ಅದೇ ಪಾತ್ರೆಗೆ ಮತ್ತು ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ಅದಕ್ಕೆ ಏಲಕ್ಕಿ 2, ಲವಂಗ ಒಂದು 4 ಇಷ್ಟು ಹಾಕು. ನೀರು ಇವಾಗ ನಾವು ಎಷ್ಟು ರವೆ ತೊಗೊಂಡಿರ್ತೀವಿ ಅದಕ್ಕೆ ಎಷ್ಟು ಬೇಕಷ್ಟು ನೋಡಿಬಿಟ್ಟು ನೀರು ಹಾಕ್ಕೊಳ್ಳೋಣ. ನೀರು ಮತ್ತು ಫುಡ್ ಕಲರು, ನಾನು ಕೇಸರಿ ಕಲರೇ ತೊಗೊಂಡಿದ್ದೀನಿ. ಅದು ಹಾಕ್ಬಿಟ್ಟು ಕುದಿ ಬಂದಮೇಲೆ ರವೆ ಹಾಕಬೇಕು. ರವೆ ಆವಾಗಲೇ ಉಪ್ಪಿಟ್ಟಿಗೆ ಯಾವ ಥರ ತೋರಿಸಿದ್ನಲ್ಲ ಅದೇ ಥರ ರವೆ ಹಾಕಬೇಕು, ಒಂದೇ ಸಲ ಹಾಕ್ಬಾರ್ದು, ಗಂಟು ಆಗ್ಬಿಡುತ್ತೆ. ರವೆ ಹಾಕ್ಬಿಟ್ಟು ಹಿಂಗೆ ಕೈ ಆಡಿಸ್ಬೇಕು. ಲೋ ಫ್ಲೇಮಲ್ಲೇ ಇಟ್ಕೋಬೇಕು, ಹೈ ಫ್ಲೇಮ್ ಇಟ್ಕೋಬಾರ್ದು ಇದನ್ನು. ನೋಡಿ ಈ ಥರ ಕೈ ಆಡಿಸ್ಬೇಕು, ಗಂಟು ಇಲ್ದಿರ. ನೋಡಿ ಗಟ್ಟಿ ಆಯಿತು. ಇವಾಗ ಸ್ಟವ್ ಆಫ್ ಮಾಡಿಬಿಡೋಣ. ಅದಕ್ಕೇ ಸಕ್ಕರೆ ಹಾಕೊಳ್ಳೋಣ. ನಾನು 1 ಕಪ್ ರವೆಗೆ ಅರ್ಧ ಕಪ್ ಸಕ್ಕರೆ ಹಾಕಿದ್ದೀನಿ ಫ್ರೆಂಡ್. ನೀವು ಯಾವ ಥರ ಸ್ವೀಟ್ ಇಷ್ಟಪಡ್ತೀರಾ ಅದ್ರ ಮೇಲೆ ಹಾಕ್ಕೊಳ್ಳಿ. ನೋಡಿ ಬಿಸಿ ಇರುತ್ತಲ್ಲ ಅದರಲ್ಲೇ ರವೆದಲ್ಲೇ ಸಕ್ಕರೆ ಕರಗೋಗುತ್ತೆ. ಆಮೇಲೆ ಹುರಿದಿಟ್ಟಿರೋ ಗೋಡಂಬಿ ದ್ರಾಕ್ಷಿ ಹಾಕೊಳ್ಳೋಣ. ನೀವು ಫಸ್ಟೇ ಸಕ್ಕರೆ ಹಾಕಿ ಆಮೇಲೆ ರವೆ ಹಾಕಿದ್ರಿ ಅಂತಂದರೆ ಅಂಟು ಥರ ಹಾಕ್ಬಿಡುತ್ತೆ, ಪಾಕ ಥರ ಆಗುತ್ತೆ. ಆ ಥರ ಹಾಕ್ಬಾರ್ದು. ಫಸ್ಟು ರವೆ ಬೆಂದಮೇಲೆ ಆಮೇಲೆ ಸಕ್ಕರೆ ಹಾಕಬೇಕು. ನೋಡಿ ಚೆನ್ನಾಗಿ ಬಂದಿರುತ್ತೆ, ರವೆನೂ ಬೆಂದಿದೆ, ಸಕ್ಕರೆನೂ ಕರಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅರಳಿದೆ, ಸಣ್ಣ ರವೆ ತೊಗೊಂಡಿರೋದ್ರಿಂದ ಬೇಗನೆ ಅರಳುತ್ತೆ ಇದು.
ಇವಾಗ ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು ತಣ್ಣಗಾಗೋದು ಬಿಡೋಣ, ಅರಳುತ್ತೆ ಇದು. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿತ್ತು ಟೇಸ್ಟು. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ನಿಮ್ಮ ಮನೇಲಿ ಯಾರು ಇಷ್ಟಪಡಲ್ಲ ಉಪ್ಪಿಟ್ಟು ಅಂತಂದರೆ ಈ ಥರ ಒಂದು ಸಲ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.